ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಿಢೀರಂತ ದಾಳಿ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ದಾಳಿ ವೇಳೆ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಿಢೀರಂತ ಸಿಸಿಬಿ ದಾಳಿ ವೇಳೆ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಮೊಬೈಲ್ ಪತ್ತೆ ಬೆನ್ನಲ್ಲೇ ಖಡಕ್ ಆಕ್ಷನ್ ಅನ್ನ ಕೈಗೊಂಡಿದ್ದಾರೆ ಡಿಜಿಪಿ. ಜೈಲಿನ ಸಹಾಯಕ ಸೂಪರಿಂಟೆಂಡೆಂಟ್ ಸಸ್ಪೆಂಡ್, ಎಸ್ಪಿಗೆ ನೋಟಿಸ್. ಜೈಲಿನ ಸಹಾಯಕ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ ಅಮಾನತು. ಜೈಲು ಎಸ್ಪಿ ಅನುಷ್ ಕುಮಾರ್ ಅವರಿಗೆ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ವಿವರಣೆ ನೀಡುವಂತೆ ಡಿಜಿಪಿ ಅಲೋಕ್ ಕುಮಾರ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕೈದಿಗಳು ಧರಿಸಬೇಕಾದಂತಹ ಬಿಳಿಯ ಬಟ್ಟೆಯನ್ನ ಧರಿಸದೆ ಪ್ರಜ್ವಲ್ ರೇವಣ್ಣ ಇದ್ರು. ಇನ್ನು ಸಿಸಿಬಿ ಅವರು ಇವತ್ತು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದಿಢೀರಂತ ದಾಳಿ ಮಾಡಿದ್ದಾರೆ. ಸೊ ಈ ಒಂದು ದಾಳಿ ವೇಳೆ ಎಲ್ಲಾ ಬ್ಯಾರಕ್ನಲ್ಲೂ ದಾಳಿ ಮಾಡಿದ್ದಾರೆ. ಆ ಒಂದು ದಾಳಿ ವೇಳೆ ಪ್ರಜ್ವಲ್ ರೇವಣ್ಣ ಇದ್ದಂತಹ ಬ್ಯಾರಕ್ನಲ್ಲಿ ಮೊಬೈಲ್ ಸಿಕ್ಕಿದೆ. ಮೊಬೈಲ್ ಪತ್ತೆ ಬೆನ್ನಲ್ಲೇ ಖಡಕ್ ಆಗಿ ಆಕ್ಷನ್ ಅನ್ನ ತಗೊಂಡಿದ್ದಾರೆ ಡಿಜಿಪಿ. ಇನ್ನು ಅಲ್ಲಿರುವಂತಹ ಜೈಲಿನ ಸಹಾಯಕ ಸೂಪರಿಂಟೆಂಡೆಂಟ್ ಸಸ್ಪೆಂಡ್, ಎಸ್ಪಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜೈಲಿನ ಸಹಾಯಕ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ ಅವರನ್ನು ಕೂಡ ಅಮಾನತು ಮಾಡಿದ್ದಾರೆ. ಇನ್ನು ಜೈಲಿನ ಎಸ್ಪಿ ಆದಂತಹ ಅನುಷ್ ಕುಮಾರ್ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ವಿವರಣೆ ನೀಡುವಂತೆ ಡಿಜಿಪಿ ಅಲೋಕ್ ಕುಮಾರ್ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸೊ ಪರಪ್ಪನ ಅಗ್ರಹಾರ ಜೈಲಿಗೆ ಸಿಸಿಬಿ ಅವರು ಹೋಗಿ ದಾಳಿಯನ್ನ ಮಾಡಿದ್ದಾರೆ. ಮುಂಜಾನೆಯೇ ಇವರು ಅಂದ್ಕೊಂಡೇ ಇರಲಿಲ್ಲ ಅನ್ಸುತ್ತೆ ಸಿಸಿಬಿ ಬರುತ್ತೆ ಇವತ್ತು ನಮ್ಮ ಜೈಲಿಗೆ ಅಂತ ಹೇಳಿ. ಬೆಳ್ಳಂಬೆಳಗ್ಗೆನೆ ಸಿಸಿಬಿ ಅವರು ಹೋಗಿ ಪರಪ್ಪನ ಅಗ್ರಹಾರದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ನಡೆಯುವಂತಹ ಒಂದಷ್ಟು ಈ ತರ ಮೊಬೈಲು ಅದು ಇದು ಎಲ್ಲ ಕೂಡ ಸಿಗುತ್ತೆ ಅನ್ನುವಂತಹ ಮಾಹಿತಿಯ ಮೇರೆಗೆ ಅಲ್ಲಿ ಸಿಸಿಬಿ ಅವರು ದಾಳಿಯನ್ನ ಮಾಡಿದ್ದಾರೆ. ಆ ದಾಳಿ ವೇಳೆ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಸಿಕ್ಕಿದೆ. ಸೊ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ನ ಯೂಸ್ ಮಾಡ್ತಿದ್ರಾ? ಸದ್ಯಕ್ಕಿರುವಂತಹ ಕ್ವಶನ್ ಮಾರ್ಕ್ ಇದು. ಇನ್ನು ಜೈಲಿನಲ್ಲಿರುವಂತಹ ಸೂಪರಿಂಟೆಂಡೆಂಟ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿರುವಂತಹ ಎಸ್ಪಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಕೈದಿಗಳು ಧರಿಸಬೇಕಾದಂತಹ ಏನು ಬಿಳಿಯ ವಸ್ತ್ರ ಇದೆ ಅದನ್ನು ಧರಿಸಿಲ್ಲ ಅನ್ನುವಂತಹದ್ದು ಕೂಡ ಇದೆ ಪ್ರಜ್ವಲ್ ರೇವಣ್ಣ ಮೇಲೆ ಆರೋಪ. ಸೊ ಮೊಬೈಲ್ ಕೊಟ್ಟಿದ್ದು ಯಾರು ಹಾಗಾದರೆ ಪ್ರಜ್ವಲ್ ರೇವಣ್ಣಗೆ? ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೂಡ ಬೇಕು ಅಂತ ಹೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಯಾರು ಮೊಬೈಲ್ನ ಬ್ಯಾರಕ್ಕಿಗೆ ತಗೊಂಡೋಗಿ ಕೊಟ್ಟಿರೋದು, ತಲುಪಿಸಿರೋದು ಯಾರು, ಯಾರ ಕೈಯಿಂದ ಯಾರ ಕೈಗೆ ಮೊಬೈಲ್ ಪಾಸ್ ಆಗಿದೆ, ಅಲ್ಲಿಂದ ಹೇಗೆ ಬಂತು, ಮೊಬೈಲ್ ಇದ್ದಿದ್ದು ಅಲ್ಲಿರುವಂತಹ ಜೈಲಿನ ಸಹಾಯಕ ಸೂಪರಿಂಟೆಂಡೆಂಟ್ ಆಗಿರ್ಬೋದು ಯಾರು ಕೂಡ ಅಲ್ಲಿ ನೋಡಿಲ್ವಾ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ ಯೂಸ್ ಮಾಡ್ತಿದ್ರ? ಹಾಗಾದ್ರೆ ಇನ್ ಕೇಸ್ ಯೂಸ್ ಮಾಡಿದ್ರೆ ಅವರು ನೋಡ್ಲಿಲ್ವಾ? ಎಲ್ಲವನ್ನ ಕೂಡ ಸೊ ಈ ತರ ಏನೇನು ಘಟನೆ ಆಯಿತು ಎಲ್ಲ ವಿವರಣೆಯನ್ನ ಕೊಡುವಂತೆ ಡಿಜಿಪಿ ಅಲೋಕ್ ಕುಮಾರ್ ಸಹ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ತರ ನಿಯಮವನ್ನ ಉಲ್ಲಂಘಿಸಿದರೆ ಜೈಲಿನಲ್ಲಿ ಅವ್ರದೇ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಸೊ ಬಿಳಿಯ ಬಟ್ಟೆಯನ್ನ ಧರಿಸಬೇಕು ಕೈದಿಗಳು, ಆದರೆ ಅದನ್ನೂ ಕೂಡ ಧರಿಸಿದಾರ ಇಲ್ಲ ಗೊತ್ತಿಲ್ಲ. ಸೊ ಈ ಥರ ಎಲ್ಲ ಕೇಳಿ ಒಂದಷ್ಟು ಇನ್ಫಾರ್ಮೇಷನ್ ಬೇಕು ಅನ್ನುವ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ.